ಈಗ ಅದೇ ನಿಂಗೆ ಹೇಳಿದೆ ಬ್ಲಾಗ್ ಹಾಕಿದೆ ಅಷ್ಟಾಗಿದ್ದು ಹೇಳಿ ಅದ್ರ ನಾನು ನೋಡುತ್ತಿದ್ದೆ. ಅದ್ರಲ್ಲಿ ಈಗ ಅತ್ತಿಗೆ ಕಲಿತಿದ್ದು ಅವಕ್ಕೆಲ್ಲ ಹಿಂಗೆ ಈಗ ಶುರುವಣ ಸರ್ತಿ ಬಪ್ಪದು ಹಿಡಿಯಪ್ಪಾಗ ಕ್ಯಾಮರಾ ಶೈ ಅಥವಾ ಬೇಡ ಬೇಡ ಎನ್ನದು ಹಾಕಿಡಾಳಿ ಹಂಗೆಂತಾದ್ರು ಬಂತ ಅವರದ್ದು ಅಥವಾ ತೊಂದರೆ. ಈಗ ಎಂತಾತು ಹೇಳ್ರೆ ಎನ್ನ ಯೂಟ್ಯೂಬ್ ಜರ್ನಿ ಫಸ್ಟ್ ಹಿಂಗೆ ಕೇಳಿತ್ತಿದ್ಯಲ್ಲ ಮನೆಯವರ ಒಪ್ಪಿಗೆಲ್ಲ ಹೆಂಗೆ ಬಂತು ಹೇಳಿ. ನಾನು ಫಸ್ಟ್ ಎಲ್ಲ ಹಾಕಿ ಮಾಡುವಾಗ ಅವ್ರ ಹತ್ರ ಎಲ್ಲ ವಿಷಯ ಕೇಳಿ ವಾಯ್ಸ್ ಓವರ್ ಕೊಟ್ಟುಕೊಂಡು ಮಾಡಿಕೊಂಡಿತ್ತೆ. ಅದು ನನಗೆ ತುಂಬಾ ಟೈಮ್ ತೆಕ್ಕೊಂಡಿರ್ತಿತ್ತು. ಎನಗೆ ಅತ್ತೆ ವಿಷಯ ಕೇಳಿರೆ ಈಗ ನನಗೆ ಗೊಂತಿಲ್ಲದ್ರ ನನಗೆ ಹೇಳ್ಕೊಡುದು ಈಗಳು ಎಂತಾರ ನನಗೆ ಮಾಡಿಕೊಂಡಿಪ್ಪಾಗ ಎಂತಾರ ಒಂದು ಕಂಟೆಂಟ್ ಕಂಡತ್ತು ಹೇಳ್ರೆ ಎನ್ನ ಅತ್ತೆ ದಿನಗಳು ಹೇಳುದು ಇದರ ವಿಡಿಯೋ ಮಾಡಿ ಹಾಕು ಇದು ಹಿಂಗೆ ಮಾಡಿದ್ರೆ ಒಳ್ಳೇದು ಹೇಳಿ ಈಗಳು ನನಗೆ ಅತ್ತೆ ಹೇಳ್ತಾವು. ಆಮೇಲೆ ನಾನ್ ಎನ್ನ ಗಂಡನೊಟ್ಟಂಗೆ ಎನ್ನ ಯೂಟ್ಯೂಬ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡುದು ತೀರಾ ಕಮ್ಮಿ. ಅವಕ್ಕೆ ಅವರದ್ದೇ ಕೆಲಸ ಹೊತ್ತು ಉದ್ಯಪ್ಪ ಹೋದರೆ ಏಳು ಬಪ್ಪವು. ಆದ್ರೆ ಅವರೊಟ್ಟಿಗೆ ಎನ್ನ ಯೂಟ್ಯೂಬ್ ಗ್ರೋತಿನ ಬಗ್ಗೆ ಡಿಸ್ಕಸ್ ಮಾಡಿಕೊಂಡಿರುತ್ತೆ. ಅವು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎನ್ನ ಯೂಟ್ಯೂಬಿಂಗ್ ಹೆಲ್ಪ್ ಆಗಲಿ ಮೈಕ್ ತಂದು ಕೊಟ್ಟಿದ್ದವು. ಆಮೇಲೆ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಎಂತಾಗಿತ್ತು ಅದ್ರ ತಂದು ಕೊಟ್ಟಿದ್ದವು. ಸೊ ಇದು ಎನ್ನ ಗಂಡನ ಸಪೋರ್ಟ್. ಅತ್ತೆ ಸಪೋರ್ಟ್ ಹೆಂಗಿದ್ದು ಹೇಳಿದಲ್ಲ. ಇನ್ನು ಮಾವ ಅವು ಹಿಂಗೆಲ್ಲ ಅವಕ್ಕಿಂತ ವಿಷಯ ಎಲ್ಲ ಗೊಂತಿಪ್ಪದು ಕಡಿಮೆ. ಆದ್ರೆ ಅವು ಎಂತ ಹೇಳ್ತವ್ರೆ ಹೆರ ಪ್ರಪಂಚಕ್ಕೆ ಹೋಗಿ ಬಂದಪ್ಪಾಗ ಈಗ ಎಲ್ಲರದು ಕೇಳಲೆ ಶುರು ಮಾಡಿದ್ದವು ನಿಂಗ ಸೊಸೆ ಕಾಣ್ತು ನಿಂಗ ಮಚ್ಚಿಮಲೆಯವರ ಹೇಳಿ ಕೇಳಲೆ ಶುರು ಮಾಡಿದ್ದವು ಹೇಳಿ. ಹಾಗೆ ಮಾವನದೇ ಒಳ್ಳೆ ಸಪೋರ್ಟಿವ್ ಇದ್ದವು. ಇನ್ನು ಅತ್ತಿಗೆಕ್ಕ ಬಂದರೆ ಅವುದೇ ಏನಾದ್ರೂ ನನಗೆ ಕಂಟೆಂಟ್ ಕೊಡುದು ಏನಾದ್ರೂ ಹೆಲ್ಪ್ ಮಾಡಿಕೊಂಡಿರ್ತವು. ಅದ್ರೊಟ್ಟಿಗೆ ಕ್ಯಾಮರಾ ಮುಂದೆ ಬಪ್ಪಲೆ ಕೆಲವೊಂದ್ ಸತಿ ಶೈ ಅನ್ಸುತ್ತು, ಕೆಲವೊಂದ್ ಸತಿ ಓಪನ್ ಆಗಿರ್ತಾವ. ಅಂದ್ರೆ ಎಲ್ಲರಿಗೂ ಆತರ ತೆರೆದುಕೊಂಬದು ಇಷ್ಟ ಇರ್ತಿಲ್ಲ. ಇನ್ನು ನನ್ನ ಅಪ್ಪನ ಮನೆ ಸೈಡ್ ಬಂದ್ರೆ ಕಂಪ್ಲೀಟ್ ಸಪೋರ್ಟ್ ಇದ್ದು ಈಗ ನನ್ನ ಗಂಡನ ಮನೇಲಿ ಇಪ್ಪಂಗೆ. ಬಟ್ ಅವ್ ಕ್ಯಾಮರಾ ಫೇಸ್ ಮಾಡುದೇ ಇಷ್ಟ ಪಡ್ತಾವ್ ತೊಂಬರೆಲ್ಲ ಮಾಡಿದ್ರ ಹೆಂಗಾರು ಈಗ ಅಪ್ಪನ ಮನೆ ಹೇಳುವ ಒಂದು ಸಲುಗೆ ಇರ್ತಲ್ಲ ಅದು ಆ ಸಲುಗೆಯಲ್ಲಿ ಬಂದು ಹೋಯ್ತು. ಹಂಗಾಗಿ ನನಗೆ ಸಪೋರ್ಟ್ ಎಲ್ಲ ಹಾಕಿದ್ದು ಎಲ್ಲರದ್ದುದೆ.